ಏನೆಲ್ಲ ನಡೆದಿದ್ರು ಕೂಡ ನಾವು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನು ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತು ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯನ್ನು ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ನಾವು ಅಂದ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ. ಪೂಜಾಚಾರ್ಯ ಎಷ್ಟು ತಪ್ಪು ಮಾಡಿದ್ದಾರೋ ಕೃಷ್ಣರಾವನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ಬರು ತಪ್ಪಿನಲ್ಲಿ ಸರಿಸಮಾನ. ಹದಿನೇಳಕ್ಕೆ ನಾವೆಲ್ಲ ಹೋಗಿ ಮಗುವಿಗೆ ಹೆಸರು ಗೀತೆಲ್ಲ ಇಟ್ಟು ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ 19 ಅಂತ ಆಯಿತು ಅದನ್ನು ಮುಂದಕ್ಕೆ ಹಾಕ್ತೀವಿ. ಯಾಕಂದ್ರೆ ಮಗುವಿನ ಅದೃಷ್ಟ ಅಪ್ಪನೇ ಅವನ ಸಮ್ಮುಖದಲ್ಲೇ ಮಗು ನಾಮಕರಣ ಆಗ್ಬೋದು ಅಂತ ಏನಾದ್ರು ದೈವ ನಿರ್ಣಯ ಮಾಡಿದರೆ ಅದರಂತೆ ಆಗಲಿ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ನಾವು. ನಮ್ಮ ಕೃಷ್ಣಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನು ತಗೊಂಡಿದ್ವಿ. ಅದಾದ ನಂತರ ಅವರು ಕೂಡ ಕೃಷ್ಣಜಯರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂಥ ಸ್ಕ್ವಾಶನ್ನು ಕೂಡ ಹಾಕ್ಕೊಂಡಿದ್ದರು ಹೈಕೋರ್ಟಿಗೆ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ ಇಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿ ಹೋರಾಟಗಳನ್ನು ಕೂಡ ನಾವು ಕೋರ್ಟಿನ ಮುಖಾಂತರ ಮಾಡಿದ್ವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳವರೆಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದೇ ರೀತಿ ಆರ್ಡರ್ ಮಾಡಿದರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು, ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನು ಬೇಕೋ ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಮೊನ್ನೆ ಕೇಸ್ ನ್ಯಾಯಾಧೀಶರ ಮುಂದೆ ಬಂದು ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋಂಥ ವಾದವನ್ನು ಮಂಡಿಸಿದ್ರು. ಅದಕ್ಕೆ ನ್ಯಾಯಾಧೀಶರು ಆಯಿತು ನಾಳೆ ಇದನ್ನು ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮಾಡಿದ್ವಿ. ತುಂಬ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನೋಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ PP ಹೆಗ್ಡೆಯವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನು ಅವರು ಕೇಳಿದರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತಾಡಿದ್ರು, ನೋಡಿ ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವ್ರು ಕೋರ್ಟಲ್ಲಿ ಕಟ್ಟಿಕೊಟ್ಟಿದ್ರು, ಅದನ್ನು ರಿಲೀಸ್ ಮಾಡ್ತೇವೆ, ಮತ್ತು ನೀವು 4 ದಿವಸದಲ್ಲಿ ಇನ್ನೂ 75,000 ರೂಪಾಯಿಗಳನ್ನು ನೀವು ಮಗು ಮತ್ತು ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನೋಂಥ ಆದೇಶವನ್ನು ಮಾಡಿ. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಶಿಕ್ಷಕ ನ್ಯಾಯಾಧೀಶರು ಅವ್ರ ಮುಂದೆ ಮೀಡಿಯೇಷನ್ನ ಆಗಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹೀರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು, ಅದರಲ್ಲೂ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲೇಬೇಕು ಅಂತ. ಆಮೇಲೆ ನಾವು ಯಾವುದೇ ವಿಧದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ. ನಾನು ಪ್ರಾರಂಭದಿಂದಲೂ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಪೂಜಾಚಾರ್ಯ ಎಷ್ಟು ತಪ್ಪು ಮಾಡಿದ್ದಾರೋ ಕೃಷ್ಣರಾವನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ಬರು ತಪ್ಪಿನಲ್ಲಿ ಸರಿಸಮಾನ. ಆದರೆ ಇಂಥ ಪ್ರಕರಣಗಳು ಯಾವ ಕುಟುಂಬದಲ್ಲೂ ಕೂಡ ಆಗಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾವುದೋ ಒಂದು ಕೇಸ್ಗೆ ನನ್ನಂಥವರು ಮತ್ತೊಬ್ಬಂಥವರು ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲ ಕೇಸುಗಳಿಗೂ ನಮ್ಮಂಥವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓದುವಂಥ ವಿದ್ಯಾರ್ಥಿನಿಗಳು ಅರ್ಥ ಮಾಡ್ಕೊಬೇಕು. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸುವಂಥ ಸಂದರ್ಭದಲ್ಲಿ ಈ ರೀತಿ ಆಗೋಗ್ಬಿಟ್ರೆ ಸಮಾಜಗಳಿಗೆ ಭಾಳ ತೊಂದರೆ ಆಗ್ತದೆ. ಎತ್ತಿ ಮಾತಾಡೋದು ಈಗೇನೋ ನ್ಯಾಯ ಸಿಗ್ಬೋದು, ಆದರೆ ಇದು ಮುಂದುವರಿಬಾರ್ದು ಅನ್ನೋದು ನನ್ನ ಮನವಿ. ನಾವು ಅಂದ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಇದ್ದಿದ್ದು. ಈಗಲೂ ಅದೇ ಹೇಳ್ತಾ ಇದ್ದೀನಿ. ನಾನು ನಿಮ್ಮಗಳ ಮುಖಾಂತರ
ಏನು ಆರೋಪಿ ಕೃಷ್ಣಾಜಿ ರಾವ್ ಇದ್ದಾನೆ, ಅವ್ರಿಗೆ ಆಗಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರು ತಗೊಂಡಿರುವಂಥ ತೀರ್ಮಾನ ಬಹಳ ಒಳ್ಳೆಯದಾಗಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ತಂದೆ ತಾಯಿಗಳು ಮಕ್ಕಳು ಈ ಥರ ಮಾಡ್ಕೊಂಡು ಬರಬೇಕು ಅಂತ ಭಾವಿಸೋದಿಲ್ಲ. ಬಂದಂಥ ಸಂದರ್ಭದಲ್ಲಿ ಇದು ಪುತ್ತು ವಾತ್ಸಲ್ಯ ಆಗಿರ್ಬೋದು, ಮಗಳ ಮೇಲೆ ಪ್ರಮತೆ ಇರ್ಬೋದು, ಹೋರಾಟ ಮಾಡೋದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಆದರೆ ಏನೆಲ್ಲ ನಡೆದಿದ್ರು ಕೂಡ ನಾವು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನು ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತು ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯನ್ನು ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ಮತ್ತು ಇವತ್ತೇ ನಾನು ಬಂದು ಮಾತಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ವಿಷಯಾಂತರ ಆಗಬಾರ್ದು ಅಂತ. ವಿಷಯ ಪೂರ್ಣ ಗೊತ್ತಿರುವಂಥ ನಾನೇ ಇದನ್ನು ಒಂದು ಏನು ನಡೆದಿದೆ ಅಂತ ತಮ್ಮಗಳ ಗಮನಕ್ಕೆ ತಂದರೆ, ಇದು ಬೇರೆ ರೀತಿ ವಿಷಯಾಂತರ ಆಗದೆ ಅವ್ರಗಳಿಗೂ ಕೂಡ ಯಾವುದೇ ನೋವುಗಳನ್ನು ಕೊಡ್ದಿರಾ 19ನೇ ತಾರೀಕಿನ ದಿವಸ ಒಳ್ಳೇದಾಗಲಿ, ಏನು ನಡೆದಿದೆ ಕೋರ್ಟಲ್ಲಿ ಅದು ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ನಾನು ಯಾರ ಮೇಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ನಮ್ಮ ಆರೋಪಿ ಕೃಷ್ಣಾಜಿ ರಾವ್ ಅವರ ಪರ ವಹಿಸ್ಕೊಂಡಿರುವಂಥ ಸೀನಿಯರ್ ಕೌನ್ಸಿಲ್ ಪಿ ಹೆಗ್ಡೆಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಿದೆ ಈ ಪ್ರಕರಣ ಒಂದು ಸುಖಾಂತ್ಯದಲ್ಲಿ ಆಗಬೇಕು ಅನ್ನುವಂಥ ಮನಸ್ಸನ್ನು ಅವರು ಮಾಡಿದ್ದಾರೆ. ಅವರುಗಳಿಗೆ ತಂದೆ ತಾಯಿಗಳಿಗೆ ಮತ್ತು ಹುಡುಗನಿಗೆಲ್ಲ ಹೇಳಿ ಒಪ್ಪಿಸಿದ್ದಾರೆ, ಅಥವಾ ಅವರೇ ಇವರು ಎಲ್ಲ ಸೇರಿ ಮಾತಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ಇಂಥ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನನಗನ್ನಿಸಿದೆ. ಅದು ಅಲ್ಲದೆ 17ನೇ ತಾರೀಕಿಗೂ ಮಗುವಿಗೆ ನಾಮಕರಣ ದಿನಾಂಕವನ್ನು ಕೂಡ ಪುತ್ತೂರಿನಲ್ಲಿ ಫಿಕ್ಸ್ ಮಾಡಿದ್ವಿ. ನಾವು 17ಕ್ಕೆ ನಾವೆಲ್ಲ ಹೋಗಿ ಮಗುವಿಗೆ ಹೆಸರು ಇಟ್ಟು ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ 19 ಅಂತ ಆಯಿತು ಅದನ್ನು ಮುಂದಕ್ಕೆ ಹಾಕ್ತೀವಿ. ಅಂದರೆ ಮಗುವಿನ ಅದೃಷ್ಟ ಅಪ್ಪನೇ ಅವನ ಸಮ್ಮುಖದಲ್ಲೇ ಮಗುವಿಗೆ ನಾಮಕರಣ ಆಗ್ಬೋದು ಅಂತ ಏನಾದರೂ ದೈವ ನಿರ್ಣಯ ಮಾಡಿದರೆ ಅದರಂತೆ ಆಗಲಿ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ. ನಾವು ಇನ್ನೇನು ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. 19ನೇ ತಾರೀಕಿಗೆ ಅದೇನು ನಮ್ಮ ಭಗವಂತ ಏನು ದಾರಿ ತೋರ್ತಾನೋ ಅದು ಇಬ್ಬರಿಗೂ ಒಳ್ಳೆಯದಾಗುವಂಥ ಆಶೀರ್ವಾದ ಆಗಲಿ, ಒಟ್ಟಾರೆಯಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ ಅನ್ನೋಂಥ ವಿಚಾರನ ಇಟ್ಕೊಂಡು ಇವತ್ತು ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ.